ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನರ್ಸರಿಯಿಂದ 2 ಮಲ್ಲಿಗೆ ಗಿಡವನ್ನು ತಗೊಬಂದಿದ್ದೆ. ಇದು ಶಂಕರಪುರ ಮಲ್ಲಿಗೆ ಗಿಡ. ಇದನ್ನು ಹೇಗೆ ನೆಡುವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತೋರಿಸ್ತಾ ಇದ್ದೆ. ಈ ರೀತಿ ನಟ್ಟಾಗಲೇ ಅದು ಚೆನ್ನಾಗಿ ಗ್ರೋತ್ ಆಗುತ್ತೆ, ಇಲ್ಲಾಂದರೆ ಅದು ಗ್ರೋತ್ ಆಗಲ್ಲ. ನೀವು ಈ ರೀತಿ ನರ್ಸರಿಯಿಂದ ತಗೊಬಂದರೆ ಒಮ್ಮೆ ಈ ವಿಡಿಯೋವನ್ನು ನೋಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ತುಂಬ ಈಸಿಯಾಗಿಯೇ ನಾನು ಮಾಡ್ತಾ ಇರೋದು. ಒಂದು ಖಾಲಿ ಪಾಟನ್ನು ತೊಗೊಂಡು ಬಂದುಬಿಟ್ಟು ಅದಕ್ಕೆ ಸ್ವಲ್ಪ ಪುಡಿ ಮಣ್ಣನ್ನು ತೆಗೆದಿಟ್ಕೊಂಡಿದ್ದೆ, ಹಾಗೆ ಸ್ವಲ್ಪ ಮರಳು ಅಥವಾ ಹೊಯ್ಗೆಯನ್ನು ತೆಗೆದಿಟ್ಕೊಂಡಿದ್ದೆ. ಇದು ಪುಡಿ ಗೊಬ್ಬರ, ಇದು 1 ವರ್ಷದ ಹಿಂದಿನ ಆಕಳು ಗೊಬ್ಬರ. ಇದು ಅದನ್ನು 1 ವರ್ಷ ಹಿಂದೆ ಹಳೆಯ ಗೊಬ್ಬರನೇ ತೊಗೊಳ್ಬೇಕು. ಈಗ ಪಾಟಿಗೆ ನಾನು 2 ಹೋಲನ್ನು ಮಾಡ್ಕೊಂಡಿದ್ದೆ. 2 ಹೋಲ್ ಮಾಡ್ಕೊಂಡ ನಂತರ ಈಗ ಉಸುಕನ್ನು ಮರಳನ್ನು ನಾನು ಎಲ್ಲ ಕಡೆ ಅದನ್ನು ಹಾಕ್ಕೊಳ್ತೇನೆ. ಒಂದು 3 ಇಂಚ್ ಆಗುವಷ್ಟು ನೀವು ಈ ಮರಳನ್ನು ಹಾಕ್ಕೊಳ್ಳಿ. ಹಾಕಿಬಿಟ್ಟು ಅದರಲ್ಲಿ ದೊಡ್ಡ ದೊಡ್ಡ ಕಲ್ಲಿದ್ದರೆ ತೆಗೆದುಕೊಳ್ಬೇಕು. ಈ ರೀತಿ 3 ಇಂಚ್ ಆಗುವಷ್ಟು ನಾನು ಬರೀ ಮರಳನ್ನು ಹಾಕಿದೆ ಕೆಳಗೆ ತಳದಲ್ಲಿ. ನಂತರ ಈಗ ಪುಡಿ ಮಣ್ಣನ್ನು ಹಾಕ್ಕೊಳ್ಳೋಣ. ಕೆಂಪು ಮಣ್ಣನ್ನು ಇದ್ದರೆ ಚೆನ್ನಾಗಿರುತ್ತೆ, ಮಣ್ಣನ್ನು ಹಾಕ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ಕಲ್ಲು ಮಿಕ್ಸ್ ಇದ್ರೂ ಚೆನ್ನಾಗಿರುತ್ತೆ, ಯಾಕಂದರೆ ಬೇರು ಎಲ್ಲ ಕಡೆ ಹೋಗಲಿಕ್ಕೆ ಕಲ್ಲು ಮಣ್ಣು ಮಿಕ್ಸ್ ಇದ್ರೇ ಗ್ರೋತ್ ಆಗುತ್ತೆ ಗಿಡ ಯಾವಾಗಲೂ. ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಎಲ್ಲ ಕಡೆ ಹರಡ್ಕೊಳ್ಬೇಕು. ನಂತರ ಅದರಲ್ಲಿ ನಾನು ದೊಡ್ಡ ದೊಡ್ಡ ಕಲ್ಲಿದ್ರಷ್ಟೇ ಎತ್ಕೊಂಡಿದ್ದೆ, ಸಣ್ಣ ಸಣ್ಣ ಕಲ್ಲಿದ್ದರೆ ಹಾಗೆ ಇರಲಿ ಅಂತ ಬಿಟ್ಟಿದ್ದೆ. ಅದು ಚೆನ್ನಾಗಿರುತ್ತೆ ಹಾಗಿದ್ದಾಗ. ಈಗ ನಾನು ಮಣ್ಣು ಹಾಕಿದ ನಂತರ ಈಗ ನರ್ಸರಿಯಿಂದ ತಂದಂಥ ಈ ಕವರನ್ನು ತೆಗಿಬೇಕು. ಈ ತೆಗುವಾಗ ಸ್ವಲ್ಪ ಅದೆಲ್ಲ ಕಡೆ ಹರಡಿ ಹೋಗಿದೆ, ಅದನ್ನಲ್ಲೇ ಪ್ರೆಶ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಕೆಳಗಡೆ ಸ್ವಲ್ಪ ಹೋಲ್ ಮಾಡಿಕೊಂಡು ಅದರ ಒಳಗಡೆ ಮಧ್ಯದ ಭಾಗದಲ್ಲಿ ಈ ಗಿಡವನ್ನು ಇಡಬೇಕು. ಇಟ್ಟು ಸ್ವಲ್ಪ ಪ್ರೆಶ್ ಮಾಡ್ಕೊಳ್ಬೇಕು. ಮಾಡಿಬಿಟ್ಟು ನಾವೀಗ ಹಾಕ್ತಿರೋ ಹೊಸ ಮಣ್ಣನ್ನು ಎಲ್ಲ ಕಡೆ ಚೆನ್ನಾಗಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈಯಲ್ಲಿ ಫ್ರೆಶ್ ಮಾಡ್ಕೊಳ್ಳೋಣ. ಈಗ ನಾನು ಪುಡಿ ಗೊಬ್ಬರವನ್ನು ಹಾಕ್ಕೊಳ್ತೇನೆ, ಅಂದರೆ ಕೊಟ್ಟಿಗೆ ಗೊಬ್ಬರ. ಇದು 1 ವರ್ಷದ ಹಳೆಯ ಗೊಬ್ಬರ ಇದ್ರೇ ಚೆನ್ನಾಗಿರುತ್ತೆ, ಹೊಸ ಗೊಬ್ಬರ ಹಾಕಬಾರ್ದು. ಹೊಸ ಗೊಬ್ಬರ ನಿಮ್ಗೆ ಪುಡಿ ಗೊಬ್ಬರ ಸಿಗಲಿಲ್ಲ, ಹಳೆ ಗೊಬ್ಬರ ಸಿಗಲಿಲ್ಲ ಅಂದರೆ ಇದನ್ನು ಸ್ವಲ್ಪ ದಿನ ಮೊದಲು ಅದನ್ನು ಕೊಳೆಸ್ಕೊಳ್ಬೇಕು, ಹಳೆ ಗೊಬ್ಬರ ಮಾಡಿಕೊಳ್ಬೇಕು. ಅಥವಾ ಒಣಗಿಸಿ ಅದನ್ನು ಹಳೆ ಗೊಬ್ಬರ ಮಾಡ್ಕೊಂಡು ನಂತರನೇ ಹಾಕಿದರೆ ಚೆನ್ನಾಗಾಗುತ್ತೆ. ನೀವು ಹೊಸ ಗೊಬ್ಬರ ಹಾಕಿದರೆ ಗಿಡ ಸಾಯ್ತದೆ, ಹಾಗೆ ಬೆಳೆಯುವ ಚಾನ್ಸಸ್ಸೇ ಇರೋದಿಲ್ಲ. ಹೀಗಾಗಿ ಗೊಬ್ಬರವನ್ನು ನಾವು ಯಾವಾಗಲೂ ಹಳೆ ಗೊಬ್ಬರ ಮಾಡಿನೇ ಹಾಕಬೇಕು. ಇಲ್ಲವಂದರೆ ಸುಡು ಮಣ್ಣು ಸಿಕ್ಕಿದರೆ ನೀವು ಮಾಡಿಕೊಂಡ್ರೆ ಸುಡು ಮಣ್ಣನ್ನು ಕೂಡ ಇದೇ ಥರ ಸೈಡಲ್ಲಷ್ಟೇ ಹಾಕ್ಕೊಳ್ಬೇಕು. ಸುಡು ಮಣ್ಣು ತುಂಬ ಹಾಕಬಾರ್ದು, ಸ್ವಲ್ಪನೇ 1 ಇಡಿ ಆಗುವಷ್ಟು ಈ ಗಿಡಕ್ಕೆ ಹಾಕ್ಕೊಳ್ಬೇಕಾಗತ್ತೆ, ಇಷ್ಟು ಸಣ್ಣ ಗಿಡ ಇರುವಾಗ. ಈಗ ಇದಕ್ಕೆ ನಾನು 15 ದಿನ ಆದ ನಂತರ ಈ ನೆಲಗಡಲೆ ಹಿಂಡಿಯನ್ನು ತಂದು 2 ದಿನ ಕೊಳೆಸಿ ಅದರ ನೀರನ್ನು ಒಂದು ಅರ್ಧ ಜಗ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೇನೆ. 15 ದಿನ ನಂತರ ಹಾಕ್ತೇನೆ. ಈಗ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೆ, ಅಂದರೆ ತುಂಬ ನೀರು ಇದರಲ್ಲಿ ನಿಲ್ಲಿಸಬಾರ್ದು. ನಾವು ದೊಡ್ಡ ಗಿಡ ಆದ್ರೂ ಹಾಗೆ ಮಲ್ಲಿಗೆ ಗಿಡಕ್ಕೆ ನೀರು ಜಾಸ್ತಿ ದಿನ ನಿಲ್ಲಿಸಬಾರ್ದು, ಸ್ವಲ್ಪನೇ ಹಾಕಿದ್ರೇ ಅದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೇರು ಕೊಳೆತು ಗಿಡನೇ ದೊಡ್ಡಕ್ಕಾಗಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ನೀರು ಹಾಕುವಾಗಲೂ ಹಾಗೆ ಗೊಬ್ಬರನೂ ಹಾಗೆ ತುಂಬ ಸೂಕ್ಷ್ಮವಾಗಿ ಈಗ ಮಲ್ಲಿಗೆ ಗಿಡನ ಬೆಳೆಸಬೇಕಾಗತ್ತೆ. ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಾಗತ್ತೆ. ತುಂಬ ಈಸಿಯಾಗಿಯೇ ನಾವು ಮಲ್ಲಿಗೆ ಗಿಡವನ್ನು ಮಾಡ್ಕೊಳ್ಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿ ಆಗ್ಬೋದು ಅಥವಾ ಈ ರೀತಿ ಯಾವುದೇ ಒಂದು ವಿಡಿಯೋನ ಹಾಕಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮ್ಮ ಮೊಬೈಲಿಗೆ ಬರುತ್ತೆ. ತುಂಬ ಈಸಿಯಾಗಿ ನಾನು ಈ ಮಲ್ಲಿಗೆ ಗಿಡವನ್ನು ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೆ. ಸದ್ಯದಲ್ಲಿ ದೊಡ್ಡಕ್ಕಾದ ನಂತರ ಆ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.